ಇಂದಿನ ಸಂಚಿಕೆಯಲ್ಲಿ ಅಮೂಲ್ಯ, ನಾನು ಶ್ರೀಕಂಠನ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಮಾವ, ಯಾಕಂದರೆ ಇದೆಲ್ಲ ಸ್ಟಾರ್ಟ್ ಆಗಿದ್ದು ಅವನಿಂದನೇ. ಅವನು ನನಗೂ ಹೊಡೆದು ನಿಮಗೂ ಹೊಡೆದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಬೇಡ ಸುಮ್ಮನೆ ಇರು ಅಂತ ಹೇಳ್ತಾನೆ. ಅಮೂಲ್ಯ ಅದಕ್ಕೆ ನನಗೆ ವಲ್ಲಭ, ಮಾಧವ ಭಾವ ಹಾಗೆ ಕೇಶವ ಭಾವ ಹೊರಗಡೆ ಬರೋದು ಮುಖ್ಯ, ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಂದ ಬೇಡ, ತವ್ರ ಮನೆ ಮೇಲೆ ಕಂಪ್ಲೇಂಟ್ ಕೊಡೋದು ಮೀನಾ ಅಂತ ಹೇಳಿದ್ರು ಅಮೂಲ್ಯ ಕೇಳ್ದಂಗೆ ಹೋಗಿ ಕಂಪ್ಲೇಂಟ್ ಕೊಡೋಕೆ ಹೋಗ್ತಾಳೆ ಪೊಲೀಸವ್ರ ಹತ್ರ. ಸರ್, ನಾನೊಂದು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಪೊಲೀಸವರು ಯಾರ ಮೇಲೆ ಅಂತ ಕೇಳಿದ್ದಕ್ಕೆ ನಮ್ಮ ಅಣ್ಣನ ಮೇಲೆ ಅಂತ ಹೇಳ್ತಾಳೆ. ಈ ಕಡೆ ಅಮೂಲ್ಯ ಯಾರ ಮಾತು ಕೇಳ್ದಂಗೆ ಕಂಪ್ಲೇಂಟ್ ಕೊಡ್ತಾಳೆ. ಅದು ನೋಡಿ ಎಲ್ರಿಗೂ ಶಾಕ್ ಆಗುತ್ತೆ. ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಮನೇಲಿ ಕೂತ್ಕೊಂಡು ಫುಲ್ ಖುಷಿ ಪಡ್ತಾ ಇರ್ತಾರೆ. ನನ್ನ ಮಕ್ಕಳನ್ನ ಬಿಟ್ಬಿಡಿ ಅಂತ ಕೇಳ್ಕೊತಿರ್ತಾನೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಶ್ರೀಕಂಠ, ನನಗೆ ನೀವು ಅವನ್ನ ತಿರುಗಿ ಹೊಡೆದಿದ್ರು ಇಷ್ಟು ಖುಷಿ ಆಗ್ತಿರಲ್ಲ, ಈಗ ಮದುವೆ ನಿಲ್ಲುತ್ತಲ್ಲ ಅದೇ ಖುಷಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಚಂದ್ರಕಾಂತ್ಗೆ ಪೊಲೀಸ್ ಸ್ಟೇಷನಿಂದ ಕಾಲ್ ಬರುತ್ತೆ. ಅವ್ರ ಮಾತು ಕೇಳಿ ಚಂದ್ರಕಾಂತ್ಗೆ ಫುಲ್ ಶಾಕ್ ಆಗುತ್ತೆ. ಏನು ಹೇಳ್ತಿದ್ದೀರಾ ಅಂತೆಲ್ಲ ಹೇಳ್ತೇನೆ. ಅದಕ್ಕೆ ಚಂದ್ರಕಾಂತ್ ಹೆಂಡ್ತಿ ಏನಾಯಿತು ಅಂತ ಕೇಳ್ತಾನೆ. ಆಮೇಲೆ ಸೂರ್ಯಕಾಂತ್ ಏನಾಯಿತು ಚಂದ್ರು ಅಂತ ಕೇಳಿದ್ದಕ್ಕೆ ಚಂದ್ರಕಾಂತ್ ಅವ್ನು ಆಟ ಆಡ್ಬಿಟ್ಟ, ಅಮೂಲ್ಯ ನಮ್ಮ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಹಾಗೆ ಅಜ್ಜಿ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಚಂದ್ರಕಾಂತ್ ನಾವು ಕಂಪ್ಲೇಂಟ್ ವಾಪಸ್ ತೊಗೊಂಡ್ರಷ್ಟೇ ಅವ್ರು ಕಂಪ್ಲೇಂಟ್ ವಾಪಸ್ ತೊಗೊಳ್ಳೋದಂತೆ ಅಂತ ಹೇಳ್ತಾನೆ. ಅದನ್ನು ಕೇಳಿ ಸೂರ್ಯಕಾಂತ್ಗೆ ಮತ್ತು ಶ್ರೀಕಂಠಂಗೆ ಶಾಕ್ ಆಗುತ್ತೆ. ಶ್ರೀಕಂಠ, ನಾವು ಇಷ್ಟೊತ್ತೆಲ್ಲ ಪಟ್ಟಿದ್ದ ಖುಷಿಯೆಲ್ಲ ವೇಸ್ಟ್ ಆಗಾದ್ರೆ ಅಂತ ಹೇಳ್ತಾನೆ. ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗೋಗುತ್ತೆ, ಅವ್ರು ಹೊರಗಡೆ ಬಂದರೆ ಮದುವೆ ಆಗೋಗುತ್ತೆ ಅಂತೆಲ್ಲ ಹೇಳ್ತಾನೆ. ಅದಕ್ಕೆ ಚಂದ್ರಕಾಂತ್, ಈಗೇನೋ ನಾವು ವಾಪಸ್ ತೊಗೊಂಡಿಲ್ಲ ಅಂದರೆ ನಿನ್ನ ಜೈಲಿಗೆ ಹಾಕ್ತಾರೆ, ಪರವಾಗಿಲ್ವಾ ಅಂತ ಹೇಳ್ತಾನೆ. ಅದಕ್ಕೆ ಸೂರ್ಯಕಾಂತ್, ಚಂದ್ರು ನೀನು ಹೇಳ್ತಾ ಇರೋದು ಸರಿ, ನಡಿ ಹೋಗೋಣ, ನಾವು ವಾಪಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವರಿಬ್ಬರು ಸ್ಟೇಷನ್ಗೆ ಹೋಗ್ತಾರೆ. ಅಜ್ಜಿ ಕಲಾ ಹತ್ರ ಅಮ್ಮು ಮಾಡಿದ್ದು ಸರಿಗೆ ಮಾಡಿದ್ದಾಳೆ, ಕಂಪ್ಲೇಂಟ್ ಈಗ ವಾಪಸ್ ತೊಗೊಳಕ್ಕೆ ಹೋಗ್ತಿದ್ದಾರೆ ನೋಡಿ, ದೇವ್ರು ಇದ್ದಾನೆ ಕಲಾ ಅಂತ ಹೇಳ್ತಿರ್ತಾಳೆ. ಅದಕ್ಕೇ ಅವಳು ಚಿಕ್ಕ ಸೊಸೆ, ನೀವು ಮನೆಯವ್ರ ಪರ ಇಲ್ಲ ಅವ್ರ ಪರ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರೆ. ಈ ಕಡೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ಅಲ್ಲಿ ಎಲ್ಲರೂ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ನಂದನ್ನು ನೋಡಿ ಕೋಪ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಅದಕ್ಕೆ ಪೊಲೀಸವರು ಏನಾಗಬೇಕಾಗಿತ್ತು ನಿಮಗೆ ಅಂತ ಕೇಳಿದ್ದಕ್ಕೆ ನಾನು ಕಂಪ್ಲೇಂಟ್ ವಾಪಸ್ ತೊಗೊಬೇಕು ಅಂತ ಹೇಳ್ತಾರೆ. ಅದಕ್ಕೇ ಅವರು ಪ್ಯಾಡ್ ತೊಗೊಂಬನ್ನಿ, ನೀವು ಕಂಪ್ಲೇಂಟ್ ರಿಟರ್ನ್ ತೊಗೋತಾ ಇದ್ದೀರಾ ಅಂತ ಬರ್ಕೊಡಿ ಅಂತ ಅಂದ್ಬಿಟ್ಟು ಬರೆಸ್ಕೊಂಡು ಅಮೂಲ್ಯನ ಹತ್ರ ಕೇಳ್ತಾರೆ, ನೀನು ವಾಪಸ್ ತೊಗೋತೀಯಮ್ಮ ಕಂಪ್ಲೇಂಟ್ನ ಅಂತ. ಅದಕ್ಕೆ ನಂದ, ಸರ್ ನಮಗೆ ಈ ಕಂಪ್ಲೇಂಟ್ ಎಲ್ಲ ಬೇಡ ಸರ್, ವಾಪಸ್ ತೊಗೋತೀವಿ ನಾವು ಅಂತ ಹೇಳ್ತಾನೆ. ಅದಕ್ಕೆ ಪೊಲೀಸವರು, ಸರ್ ನೀವೆಲ್ಲ ಊರಿನ ಗಣ್ಯ ವ್ಯಕ್ತಿಗಳು, ಯಾಕೆ ಸರ್ ಹಿಂಗೆ ಮಾಡ್ತೀರಾ, ಸ್ಟೇಷನ್ವರೆಗೂ ಯಾಕೆ ಬರ್ತೀರಾ, ನೀವೇ ಕೂತ್ಕೊಂಡೆಲ್ಲ ಮಾತಾಡ್ಕೋಬೋದಿತ್ತಲ್ವಾ ಅಂತ ಹೇಳ್ತಾರೆ. ಸರಿ ನೀವೆಲ್ಲ ಹೊರಡಿ ಅಂತಾರೆ. ಸೂರ್ಯಕಾಂತ್ ಹೊರಟ ತಕ್ಷಣ ಅಮೂಲ್ಯ ಅಪ್ಪ ಅಂತ ಸೂರ್ಯಕಾಂತ್ ಹಿಂದೆ ಓಡ್ತಾಳೆ. ಅದಕ್ಕೆ ಸೂರ್ಯಕಾಂತ್, ಇಷ್ಟು ದಿನ ಮನೆ ಮಗಳು ಅಂತ ಹಾವನ್ನ ಸಾಕಿದ್ವಿ ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ, ಅಣ್ಣ ಮಾಡಿದ ತಪ್ಪಲ್ವಾ ಅಂತ ಹೇಳಿದಕ್ಕೆ, ಏನೇ ತಪ್ಪು, ಅವನೆಲ್ಲ ತಪ್ಪು, ನೀನು ಮಾಡಿದ ತಪ್ಪು ಅಂತ ಹೇಳ್ತಾನೆ. ನೀನು ಮಾಡಿದ ತಪ್ಪು, ನೀನು ನನ್ನ ಪಾಲಿಗೆ ಇನ್ನೊಂದು ಸಲ ಸತ್ತೋದೆ, ನನ್ನ ಸತ್ರು ನನ್ನ ಮುಖ ನೋಡೋಕ್ಕೂ ಬರಬೇಡ ನೀನು, ನನ್ನ ಮಗಳು ಇವತ್ತಿಂದ ನನ್ನ ಪಾಲಿಗಿಲ್ಲ ಅಂತ ಅಂದ್ಬಿಟ್ಟು ಹೊರ್ಟೋಗ್ತಾನೆ. ಅಮೂಲ್ಯ ಎಷ್ಟು ಅಪ್ಪ ಅಂತ ಕರೆದ್ರೆ ಅವ್ನು ತಿರುಗಿ ನೋಡದೆ ಹೊರ್ಟೋಗ್ತಾನೆ. ಮೀನಾ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಈ ಕಡೆ ಪ್ರಿಯಾ ತುಂಬ ಅಳ್ತಾ ಇರ್ತಾಳೆ. ಅದಕ್ಕೇ ಮೀನಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಈಗ ನೋಡಿ ನಮ್ಮವ್ರನ್ನ ನಿಮ್ಮವ್ರನ್ನ ಎಲ್ಲರನ್ನೂ ಹೊರಗೆ ಬಿಟ್ಟಿದ್ದಾಯ್ತಲ್ವಾ, ಸೂರ್ಯಕಾಂತ್ ಅವರೇ ಬಂದು ಕಂಪ್ಲೇಂಟ್ ವಾಪಸ್ ತೊಗೊಂಡಿದ್ದಲ್ಲ, ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಬಿಡಿ ಅಂತ ಯಾಕೆ ಅಳ್ತಿದ್ದೀರಾ ಅಂತ ಕೇಳ್ತಾಳೆ. ಅಮೂಲ್ಯ ಅದಕ್ಕೇ, ಖುಷಿ ಪಡಿ ಅಕ್ಕ, ಮಾಧವ ರಿಲೀಸ್ ಆಗಿದೆ ಅಂತ ಹೇಳ್ತಾಳೆ. ಆದರೆ ವೀಣಾ, ನನ್ನ ಮಗಳು ತುಂಬ ಸೂಕ್ಷ್ಮ ಇದ್ದಾಳೆ, ಅದಕ್ಕೆ ಅಳ್ತಿದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಯ್ಯೋ ಈಗ ರಿಲೀಸ್ ಆಗಿದಲ್ಲ, ಯಾಕೆ ಹಿಂಗೆ ಅಳ್ತಿದ್ದಾಳೆ, ಸಮಾಧಾನ ಮಾಡಿ, ನೀವಾದರೂ ಬುದ್ಧಿ ಹೇಳಿ ಅಂತ ಹೇಳ್ತಾಳೆ. ಅದಕ್ಕೇ ವೀಣಾ, ಮೀನಾ ನಿಂತರ ನನ್ನ ಮಗಳದು ಕಲ್ ಮನ್ಸಲ್ಲಮ್ಮ, ಗಂಡ ಜೈಲ್ಗೆ ಹೋದ್ರೂ ಏನೂ ಆಗಿಲ್ಲ ಅಂತ ನಿಂತಿದ್ದೀರ ನೋಡಿ, ಆ ಥರ ಎಲ್ಲ ನನ್ನ ಮಗಳಿಗೆ ಬರಲ್ಲ, ನನ್ನ ಮಗಳು ತುಂಬ ಸೂಕ್ಷ್ಮ ಅಂತ ಹೇಳ್ತಾಳೆ. ನನ್ನ ಮಗಳು ಮನಸ್ಸಲ್ಲಿರೋ ದುಃಖನೆಲ್ಲ ತೋಡಿ ಹೊರಗಾಕ್ಬಿಡ್ಲಿ, ನೀವು ದಯವಿಟ್ಟು ಹಿಂಗೆಲ್ಲ ಮಾತಾಡಬೇಡಿ ಅಂತ ಹೇಳ್ತಾಳೆ. ಅಷ್ಟರಲ್ಲಿ ನಂದ ಮಾಧವ ಕೇಶವ ವಲ್ಲಭನ ಬಿಡಿಸ್ಕೊಂಬರ್ತಾನೆ. ಅದನ್ನು ನೋಡಿ ಪ್ರಿಯಾ ಓಡೋಗಿ ಮಾಧವನ, ಏನಾಗಿಲ್ಲ ತಾನೆ, ನಿಮ್ಗೇನಾದರೂ ಏಟಾಯಿತಾ, ಏನಾದರೂ ಹೊಡೆದ್ರಾ ಅಂತೆಲ್ಲ ಕೇಳ್ತಿರ್ತಾಳೆ. ಅದಕ್ಕೆ ಮಾಧವ, ಪ್ರಿಯಾ ಯಾಕೆ ಅಳ್ತಿದ್ಯಾ ನೀನು, ನನಗೇನೂ ಆಗಿಲ್ಲ, ನೀನು ಸುಮ್ಮನೆ ಇರು ಅಂತ ಹೇಳ್ತಾನೆ. ಅದಕ್ಕೆ ಪ್ರಿಯಾ, ನಂಗೆ ಜೀವ ಬಾಯಿಗೆ ಬಂದಂಗೆ ಆಗಿತ್ತು ಕಣ್ರಿ ಅಂತ ಹೇಳ್ತಾಳೆ. ನಂದ ಅದಕ್ಕೆ, ಬೀಗ್ರೆ ನಂಗೆ ತುಂಬ ಆತಂಕ ಆಗಿತ್ತು, ಮಗ ಅರೆಸ್ಟ್ ಆಗಿದ್ದ ಅಂತ, ಆದರೆ ನೀವು ಇಡೀ ಕುಟುಂಬದವರು ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ಸಪೋರ್ಟಾಗಿ ನಿಂತಿದ್ದೀರಾ, ಅದನ್ನು ನೋಡಿ ತುಂಬ ಖುಷಿ ಆಗ್ತಿದೆ, ನಿಮ್ಮ ಸಂಬಂಧ ಮಾಡೋದಕ್ಕೆ ನಾವು ತುಂಬ ಅದೃಷ್ಟ ಮಾಡ್ಕೊಂಬಂದಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಪರಮೇಶ್ವರ್ ಅವರು, ಸಂಬಂಧ ಬೆಳೆಸೋದು ಮುರಿಯೋದಕ್ಕೆಲ್ಲ ಬಿಗ್ರೆ, ಮರದ ಥರ ಜೊತೆಯಾಗಿರೋದಕ್ಕೆ, ನಿಮ್ಮ ಕಷ್ಟಗಳಿಗೆ ನಾವು ಇರ್ತೀವಿ ಬಿಗ್ರೆ ಅಂತ ಹೇಳ್ತಾನೆ. ವೀಣಾ, ನಿಮ್ಮ ಮಗ ನನ್ನ ಮಗಳ ಕುತ್ತಿಗೆಗೆ ತಾಳಿ ಕಟ್ಟಿಲ್ಲ ಅಷ್ಟೇ, ನನ್ನ ಮಗಳು ನಿಮ್ಮ ಮಗನ್ನ
ಗಂಡ ಅಂತ ಆವಾಗಲೇ ಅಂದ್ಕೊಂಬಿಟ್ಟಿದ್ದಾಳೆ ಅಂತ ಹೇಳ್ತಾಳೆ. ಈ ಕಡೆ ನಂದ ಅಳಿಯನಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತಾನೆ. ಅಯ್ಯೋ ನೀವು ನಿಮ್ಮಿಂದನೇ ನನ್ನ ಮಕ್ಕಳೆಲ್ಲ ಹೊರಗಡೆ ಬಂದರು ಅಂತ ಹೇಳ್ತಾನೆ. ಅದಕ್ಕೆ ಅವನು ನಿಮಗಲ್ದಿ ಇನ್ಯಾರಿಗೆ ಮಾಡಲಿ ಮಾವ ನಾನು ಇದನ್ನೆಲ್ಲ ಅಂತ ಹೇಳ್ತಾನೆ. ಅದಕ್ಕೆ ವೀಣಾ, ಅದಕ್ಕೆ ನಮ್ಮ ಮನೆಯವ್ರು ಹೇಳಿದ್ದು ಮನೇಲಿ ಲಾಯರು ಡಾಕ್ಟರು ಎಲ್ಲ ಇರಬೇಕು ಅಂತ, ಇದಕ್ಕೆ ಯೂಸ್ ಆಗ್ತಾರೆ ನೋಡಿ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಇದೆಲ್ಲ ಥ್ಯಾಂಕ್ಫುಲ್ ಆಗಿರಬೇಕಾಗಿರೋದು ನಾವು ಅಮೂಲ್ಯಂಗೆ ಯಾರೂ ತಮ್ಮ ತವ್ರ ಮನೆ ವಿರುದ್ಧ ಕಂಪ್ಲೇಂಟ್ ಕೊಡೋದಿಲ್ಲ, ಆದರೆ ಪಾಪ ಅವಳು ಕಂಪ್ಲೇಂಟ್ ಕೊಟ್ಟಳು ಅಂತ ಹೇಳ್ತಾನೆ. ಅದಕ್ಕೆ ಅಮೂಲ್ಯ ನನ್ನ ಮನೆ ಅಂತ ಬಂದರೆ ನಾನು ಯಾರ ವಿರುದ್ಧಾದ್ರೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾಳೆ. ಅದನ್ನು ಕೇಳಿ ನಂದಂಗೆ ಖುಷಿ ಆಗ್ತಿರುತ್ತೆ. ಮನೆಗೆ ಎಲ್ಲರೂ ವಾಪಸ್ ಬರ್ತಾರೆ. ಮಾಧವನ ನೋಡಿ ಗಿರಿಜಾ ಫುಲ್ ಅಳ್ತಾ ಇರ್ತಾಳೆ. ಎಂಥ ಕೆಲಸ ಮಾಡ್ಕೊಬಿಟ್ಟೆ ಮಾಧವ, ನೀನೀಗ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಾ, ರೀ ಇವ್ರನ್ನ ಹೆಂಗೆ ಬಿಡ್ಸ್ಕೊಂಬಂದ್ರಿ ಅಂತ ಕೇಳ್ತಾಳೆ. ಅದಕ್ಕೆ ನಂದು ಆಮೇಲೆ ಹೇಳ್ತೀನಿ ನಾನು ಬಿಡು ಅಂತ ಹೇಳ್ಬಿಟ್ಟು ಪುರೋಹಿತರು ಬಲಗೈ ಚೇಚಪ್ಪ ಮಾಧವ ಅಂದ್ಬಿಟ್ಟು ಮತ್ತೆ ಶಾಸ್ತ್ರನ ಶುರು ಮಾಡ್ತಾರೆ. ಮಾಧವ ಪೂಜೆನೆಲ್ಲ ಮಾಡ್ತಾ ಹಾಗೆ ಮಂಗಳಾರತಿ ಮಾಡೋಕ್ಕೆ ಹೇಳಿದಾಗ ತನ್ನ ತಮ್ಮ ತಂಗಿರನ್ನೆಲ್ಲ ಕರೆದು ಪೂಜೆ ಮಾಡ್ತಾನೆ. ಆಮೇಲೆ ನಾಂದಿ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಪುರೋಹಿತರು ಈಗ ನಾಂದಿ ಶಾಸ್ತ್ರ ಎಲ್ಲ ಶುರು, ಈಗಿಂದ ಮದುವೆ ಶಾಸ್ತ್ರ ಎಲ್ಲ ಶುರುವಾಗಿದೆ, ಈಗಿಂದ ಏನೂ ತೊಂದರೆ ಆಗದಿರಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾನೆ. ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಸುಮ್ಮನೆ ಆಗ್ತಾರೆ. ಈ ಕಡೆ ಸೂರ್ಯಕಾಂತ್ ಮನೇಲಿ ಶ್ರೀಕಂಠ ಎಲ್ಲ ಹೋಯ್ತು, ನಮ್ಮ ಮಾನ ಮರ್ಯಾದೆಲ್ಲ ಹೋಯ್ತು, ಏನೋ ದೊಡ್ಡದಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ರಲ್ಲ ಇದೇ ನಾ ಮಾಡಿದ್ದು ಅಂತ ಕೇಳ್ತಾನೆ. ನಂದ ಎಲ್ಲ ಮಾಸ್ಟರ್ ಪ್ಲ್ಯಾನ್ ಮಾಡಿ ನಮ್ಮ ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟ ಅಂತ ಹೇಳ್ಕೊಂಡು ಬೈತಾ ಇರ್ತಾನೆ. ಅದಕ್ಕೆ ಚಂದ್ರಕಾಂತು ಹಿಂಗೆಲ್ಲ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ ನಮಗೂ ಸಮೇತ ಅಂತ ಹೇಳ್ತಿರ್ತಾನೆ. ನಮ್ಮ ಹತ್ರ ಹಣ ಬಲ ಜನ ಬಲ ಎಲ್ಲ ಇದೆ, ಆದರೂ ಇವನ್ನ ಸೋಲ್ಸೋಕ್ಕಾಗಲಿಲ್ವಲ್ಲ ಅಂತ ಹೇಳ್ಕೊಂಡು ಕೂತಿರ್ತಾನೆ. ಅದಕ್ಕೆ ಚಂದ್ರಕಾಂತ್ ಹೆಂಡ್ತಿ, ಇದೆಲ್ಲ ಆಗಿದ್ದು ಆ ಅಮೂಲ್ಯನಿಂದನೇ, ಅವಳೊಬ್ಳು ಸರಿ ಇದ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ, ಎಲ್ರಿಗೂ ಅವ್ರ ಅಪ್ಪನ ಮನೇನೋ ಆಸೆ ಇರುತ್ತೆ, ಗಂಡನ ಮನೆಗೋಸ್ಕರ ಅಪ್ಪನ ಮನೇನ ಎದುರಾಕೊಂಡ್ಬಿಟ್ಲು ಅಲ್ವಾ ಬಾವ ಅಂತ ಹೇಳ್ಕೊಂಡು ಅವ್ರ ಭಾವನ ಹತ್ರ ಹೇಳ್ತಾ ಇರ್ತಾಳೆ. ಅವಳನ್ನ ನಾವು ಇಷ್ಟು ವರ್ಷ ಅಮ್ಮನ ಮುದ್ದು ಅಂತೆಲ್ಲ ಸಾಕಿದ್ದು ನಾವು, ನಮಗೆ ಈ ಥರ ಮಾಡಿಬಿಟ್ಲಲ್ಲ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸೂರ್ಯಕಾಂತ್ ಮಗಳು ಅಂದ್ಕೊಂಡು ತಲೆ ಮೇಲೆ ಕೂರಿಸ್ಕೊಂಡ್ರೆ ಹಿಂಗೆಲ್ಲ ಮಾಡಿಬಿಟ್ಲವಳು, ಆದರೆ ಅವಳು ನನ್ನ ಇನ್ನೊಂದು ಸಲ ಕೊಂದುಬಿಟ್ಲವಳು ಅಂತ ಅಂದ್ಕೊಂಡು ಬೈತಾ ಇರ್ತಾಳೆ. ಅದಕ್ಕೇ ಸೂರ್ಯಕಾಂತ್ ಹೆಂಡ್ತಿ, ಹೋಗ್ಲಿ ಬಿಡ್ರಿ, ಅದು ಮತ್ತೆ ಅದನ್ನೇ ಯಾಕೆ ಮಾತಾಡ್ತೀರಾ, ಆಗಿದ್ದಾಗೋಯ್ತು ಅಂತ ಹೇಳ್ತಾಳೆ. ಅದಕ್ಕೆ ಸೂರ್ಯಕಾಂತ್, ಏನೇ ಆಗಿದ್ದೆಲ್ಲ ಆಗೋಯ್ತು, ನನಗೆ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಅವಮಾನದಿಂದ ನೋಡ್ದಾಗ ಗೊತ್ತಾ ನಂದ, ನನ್ನ ಮಗಳಿಂದಲೇ ನನಗೆ ಅವಮಾನ ಆಗೋಯ್ತು, ಅವಳೊಬ್ಳಿಂದ ನನಗೆ ಚಪ್ಪಲಿ ತೊಗೊಂಡು ಹೊಡೆದಂಗಾಯ್ತು ಕಣೆ ಅಂತ ಹೇಳ್ತಿರ್ತಾನೆ. ನಾನು ಹೆತ್ತ ಮಗಳು ನನ್ನ ಪರ ನಿಲ್ದೇನೆ ನಂದನ ಪರ ನಿಂತ್ಕೊಂಡಾಗ ಹೆಂಗೆ ಅನಿಸಿರ್ಬೇಡ್ದು ನನಗೆ ಅಂತ ಹೇಳ್ತಾನೆ. ಈ ಕಡೆ ಗಿರಿಜಾ ತನ್ನ 3 ಮಕ್ಳುಗಳಿಗೂ ಬೈತಾ ಇರ್ತಾರೆ. ಏನರೂ ಆಗಿದೆ ನಿಮಗೆ, ಯಾಕ್ರೋ ಹಿಂಗೆ ಮಾಡಿದ್ರಿ ಅಂತ. ಆ ಶ್ರೀಕಂಠ ಅದು ಮೃಗದ ಥರ ಆಡ್ತಾನೆ, ನೀವು ಯಾಕ್ರೋ ಹೊಡಿಯೋಕೆ ಹೋಗಿದ್ರಿ, ನಿಮ್ಮ ಬುದ್ಧಿ ಎಲ್ಲರೂ ಹೋಗಿತ್ತು ಅಂತ ಬೈತಿರ್ತಾಳೆ. ಅದಕ್ಕೆ ಗಿರಿಜಾ, ಏನರೋ ಅವ್ನ ಬಾಸ್ಗೋದು ಇನ್ವಿಟೇಷನ್ ಕಾರ್ಡ್ ಕೊಡೋಕೆ ಹೋದಾಗ ಕಾಲು ಪೆಟ್ಟಾಯಿತು ಅಂತ ಸುಳ್ಳು ಹೇಳ್ತಿರಲ್ಲ, ಇನ್ನೊಂದು ಸುಳ್ಳು, ಎಷ್ಟು ಸುಳ್ಳು ಹೇಳಿದ್ದೀರಾ ನೀವುಗಳು ಅಂತ ಬೈತಿರ್ತಾಳೆ. ಅದಕ್ಕೆ ವಲ್ಲಭ, ನಮ್ಮ ಅಪ್ಪನ ಮೇಲೆ ಕೈ ಮಾಡಿದ್ರೆ ನಾವು ಸುಮ್ಮನೆ ಬಿಡಬೇಕಾ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ, ನಿಮಗೆ ಕೋಪ ಬಂದಿದ್ದು ತಪ್ಪಲ್ಲ, ಆದರೆ ಅದ್ರ ಪರಿಣಾಮ ಏನಾಯಿತು ನೋಡಿದ್ರಾ, ಏನೋ ಪುಣ್ಯ ಅಣ್ಣ ಕಂಪ್ಲೇಂಟ್ ವಾಪಸ್ ತಗೊಂಡಿಲ್ಲ ಅಂದಿದ್ರೆ ಮದುವೆ ಕತೆ ಏನಾಗ್ತಿತ್ತು ಹೇಳಿ ಯೋಚನೆ ಮಾಡಿ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಈ 3 ಜನನೂ ಹೊರಗೆ ಬರೋ ಕಾರಣ ನಿಮ್ಮ ಸೊಸೆ ಅಮೂಲ್ಯ ಅಂತ ಹೇಳ್ತಾಳೆ. ಅದಕ್ಕೆ ಗಿರಿಜಂಗೆ ಫುಲ್ ಖುಷಿ ಆಗುತ್ತೆ. ಧನ್ಯ ಹಂಗಂದ್ರೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಅಮೂಲ್ಯ ಶ್ರೀಕಂಠನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೇನೆ ಸೂರ್ಯಕಾಂತ್ ಅವ್ರು ಬಂದು ಕಂಪ್ಲೇಂಟ್ ವಾಪಸ್ ತಗೊಂಡಿದ್ದು, ಇಲ್ಲ ಅಂದಿದ್ರೆ ಅವ್ರು 3 ಜನ ಹೊರಗಡೆ ಬರ್ತಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ ಓಡಿ ಬಂದು, ನಿಂಗೆ ಎಷ್ಟು ಧನ್ಯವಾದ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಅಮೂಲ್ಯ ಅಂತ ಹೇಳ್ತಾಳೆ. ಅದಕ್ಕೆ ಅಮೂಲ್ಯ, ಇದು ನಮ್ಮನೆ ಅಲ್ವಾ ಅತ್ತೆ, ಅದಕ್ಕೇನೆ ಪರವಾಗಿಲ್ಲ ಬಿಡಿ ಅಂತ ಹೇಳ್ತಾಳೆ. ಅದಕ್ಕೇನೆ ಗಿರಿಜಾ, ನೋಡು ಧನ್ಯ, ಅಮೂಲ್ಯನ ಅವ್ರ ಅಪ್ಪನ ಮನೆಯವರೇ ಹೆಚ್ಚು ಅಂತ ಹೇಳ್ತಿದ್ದೆ, ಆದರೆ ಈಗ ಅವ್ರ ಅಪ್ಪನ ಮನೆ ವಿರುದ್ಧನೇ ಎದುರಾಕೊಂಡು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೇಳ್ತಿರ್ತಾಳೆ. ಅದಕ್ಕೇನೆ ಮೀನಾ, ಅದು ಧನ್ಯ ಕಕ್ಕನ ಯಾಕೆ ಬೈತಾ ಇದ್ದೀರಾ, ಭಾವನೆ ಹೇಳಿದ್ಕೇನೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಅದಕ್ಕೆ ಧನ್ಯ, ಹಾಗಾದರೆ ಇವ್ರು 3 ಜನ ಹೊರಗೆ ಬರೋ ಕಾರಣ ನನ್ನ ಗಂಡ, ನೀನೇ ನಿನ್ನ ಸೊಸೆನ ಬಿಟ್ಕೊಡ್ತೀಯ, ಹೋಗ್ಲಿ ಬಿಡು, ನೀನು ಇದೊಂದಾದರೂ ಸಹಾಯ ಮಾಡಿಕೊಟ್ಟಲ್ಲ ಅಮೂಲ್ಯ ಅಂತ ಹೇಳ್ತಾಳೆ. ಈ ಕಡೆ ಗಿರಿಜಾ ಫುಲ್ ಟೆನ್ಷನ್, ರೀ ನಾವೇನೂ ಹೇಳೋಕ್ಕೆ ಹೋಗಿಲ್ಲ, ಆದರೆ ಫೋನ್ ಮಾಡಿದಾಗ ಅಕ್ಕಪಕ್ಕದ ಮನೆಯವರೆಲ್ಲ ಹೇಳ್ಬಿಟ್ರು ಮದುವೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ನಂದ, ಹಾಗೇನಿಲ್ಲ ಬಿಡು, ಅವರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು, ಅವರೆಲ್ಲ ಇದನ್ನೇನು ದೊಡ್ಡದಾಗಿ ಮಾಡಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಗಿರಿಜಾ ಆಮೇಲೆ ಎಲ್ಲರನ್ನೂ ಬೈತಾ ಇರ್ತಾಳೆ. ಅದಕ್ಕೆ ನಂದ, ಹೋಗ್ಲಿ ಬಿಡು ಗಿರಿಜಾ, ಎಷ್ಟು ಅಂತ ಬೈತೀಯಾ ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಶಾಕ್ ಆಗುತ್ತೆ. ಎಲ್ಲರೂ ಕೈಕಾಲು ಮುಖ ತೊಳ್ಕೊಂಬನ್ನಿ ಹೋಗಿ ಅಂತ ಹೇಳ್ತಾನೆ. ಅದನ್ನು ಕೇಳಿ ಎಲ್ರಿಗೂ ಫುಲ್ ಶಾಕ್ ಆಗುತ್ತೆ, ಏನಪ್ಪ ಬೈತೆ ಹೋಗ್ತಿದ್ದಾರಲ್ಲ ಅಂತ. ಮುಂದಿನ ಸಂಚಿಕೆಯಲ್ಲಿ ವಲ್ಲಭ ಫುಲ್ ಒದ್ದಾಡ್ತಿರ್ತಾನೆ. ಅಮೂಲ್ಯ
ಅದು ಎಷ್ಟು ಗಾಯ ಆಗಿದೆಯೋ ಏನೋ ಪಾಪ. ವಲ್ಲಭ ಶರ್ಟ್ ಬಿಚ್ಚು, ನಾನು ಆಯಿಂಟ್ಮೆಂಟ್ ಹಚ್ತೀನಿ ಅಂತ ಕೇಳ್ತಾಳೆ. ಅದಕ್ಕೆ ವಲ್ಲಭ, ನನ್ನ ಗಾಯ ನನ್ನ ಇಷ್ಟ ಬಿಡು ಅಂತ ಹೇಳ್ತಾನೆ. ಅದಕ್ಕೇ ಅಮೂಲ್ಯ, ತಟ್ಬಿಡ್ತೀನಿ ನೋಡು, ತೆಗಿತೀಯ ಇಲ್ವೋ ಶರ್ಟ್ನ ಅಂತ ಜೋರು ಮಾಡಿ ಶರ್ಟ್ ತೆಗೆದು ಆಯಿಂಟ್ಮೆಂಟ್ ಹಚ್ತಾಳೆ.